ಅಫಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ನಿರ್ಮಾಣವಾಗ್ತಾ ಇರುವ ಕಾಲೇಜು ಮತ್ತು ವಸತಿ ನಿಲಯ ಕಟ್ಟಡ ಕಾಮಗಾರಿಯಲ್ಲಿ ಭಾರೀ ಅಕ್ರಮ ಮತ್ತು ಕಳಪೆ ಗುಣಮಟ್ಟದ ಆರೋಪಗಳು ಕೇಳಿಬಂದಿವೆ. ಸ್ಥಳೀಯರು ಮತ್ತು ದಲಿತ ಸಂಘರ್ಷ ಸಮಿತಿ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೂಲಕ ಕಾಲೇಜು ಹಾಗೂ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಆದರೆ ಈ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಭ್ರಷ್ಟಾಚಾರದ ಸುಳಿವುಗಳು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇವೆ ಎನ್ನುವ ಆರೋಪ ಕೇಳಿಬಂದಿದೆ. ಇನ್ನೊಂದ್ರಿ ನಮಗೇನು ಅಂತಂದ್ರೆ ಇದು ಈ ಕೆಲಸನೇ ಕಾಮಗಾರಿ ಒಬ್ಬ ಜವಾಬ್ದಾರಿತ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂದ ಬಳಕ ಮತ್ತೆ ಯಾರಿಗೆ ಗೊತ್ತಿಲ್ಲ ಒಂದು ಎಸ್ಟಿಮೇಟ್ ಯಾಕೆ ಕೊಡೋದಾಗ್ಯಾರ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಹಾಂತೇಶ್ ಬಡದಾಳ್ ಅವರು ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಕಟ್ಟಡ ನಿರ್ಮಾಣದಲ್ಲಿ ಬಳಸಲಾಗ್ತಾ ಇರುವ ಸಿಮೆಂಟ್ ಮತ್ತು ಮಣ್ಣು ಡಸ್ಟ್ ಗುಣಮಟ್ಟ ಕೊಳಪೆಯಾಗಿದ್ದು ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ನಡೀತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಇದಲ್ಲದೆ ಗುತ್ತಿಗೆದಾರರಿಗೆ ಈ ಕುರಿತು ಪ್ರಶ್ನಿಸಿದಾಗ ನೀವ್ಯಾರು ಕೇಳೋರು ಅಂತ ಬೆದರಿಕೆ ಹಾಕ್ತಾ ಇರೋದು ಕೂಡ ತಿಳಿದು ಬಂದಿದೆ. ಜೊತೆಗೆ ಎಸ್ಟಿಮೇಟ್ ಪ್ರತಿ ನೀಡಲು ನಿರಾಕರಿಸಿರುವುದು ಸ್ಥಳೀಯರಲ್ಲಿ ಆತಂಕವನ್ನು ಮೂಡಿದೆ. ಕಟ್ಟಡ ಕಾಮಗಾರಿ ತುಂಬ ಕಳಪೆ ಆಗಿದೆ. ಅಧಿಕಾರಿಗಳು ಕೂಡಲೇ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಗಿದೆ. ಇಲ್ಲದಿದ್ದರೆ 1 ವಾರದ ಒಳಗಾಗಿ ಗ್ರಾಮಸ್ಥರು ಒಗ್ಗೂಡಿ ಧರಣಿ ಮತ್ತು ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಮೇನ್ ತೆಳಗಿಂದ ನೀವು ಪೂರ ಬೇಸ್ಮೆಂಟ್ ಬಂದ್ಬಿಟ್ಟು ಮಾಡಿದ್ರೆ ಮುಂದೆ ಮಕ್ಕಳಿಗತ್ತೆ ಒಟ್ಟಿನಲ್ಲಿ ಸಾರ್ವಜನಿಕ ಹಣದಲ್ಲಿ ನಡೀತಾ ಇರುವ ಈ ಕಾಮಗಾರಿಯಲ್ಲಿ ಕಳಪೆ ಗುಣಮಟ್ಟದ ಆರೋಪಗಳು ಕೇಳಿ ಬಂದಿರುವುದು ಗಂಭೀರ ವಿಷಯವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅಫಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಕಡೆಯಿಂದ ನಡೆದಿರ್ತಕ್ಕಂಥ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದ್ದು, ತಳ ಅಡಿಪಾಯದಲ್ಲಿ ಡಸ್ಟನ್ನು ತುಂಬಿ ಮನಸ್ಸಿಗೆ ಬಂದ ಹಾಗೆ ನಡೆದಿರ್ತಕ್ಕಂಥ ಕೆಲಸ ಇದು. ಉದಾಹರಣೆಗಾಗಿ ಎಲ್ಲ GPS ಫೋಟೋದ ಮುಖಾಂತರ ಅಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವ ಅಧಿಕಾರಿಗಳು ಕೂಡ ಕ್ರಮ ಕೈಗೊಂಡಿಲ್ಲ ಮತ್ತು ಇದು ಪೂರಾ ಹದಗೆಟ್ಟು ಹೋಗಿರ್ತಕ್ಕಂಥದ್ದು. ಇವತ್ತು ಜವಾಬ್ದಾರಿತ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇವತ್ತೇನದ ಈ ಎಲ್ಲಿ ನಡೆದ ಕೆಲಸ ನಮ್ಗೆ ಗೊತ್ತೇ ಇಲ್ಲ ಅಂತಕ್ಕಂಥ ಉಡಾಪಿ ಉತ್ತರವನ್ನು ಮಾನ್ಯ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಕಾರಣ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಗ್ರಾಮಸ್ಥರು ಕೂಡಿಕೊಂಡು ಶೀಘ್ರದಲ್ಲೇ ಅಲ್ಪಸಂಖ್ಯಾತರ ಇಲಾಖೆ ಮುಂದೆ ನಾವು ಗ್ರಾಮಸ್ಥರಿಂದ ಮತ್ತು ಸಂಘಟನೆಯಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತಾ ಇದು ಈ ಕೆಲಸಕ್ಕೆ ಎಸ್ಟಿಮೇಟ್ ಕೇಳಿದ್ರೆ ಹೆದರಿಸುವಂಥ ಕೆಲಸ ಇಲ್ಲಿನ ಗುತ್ತಿಗೆದಾರರು ಮತ್ತು ಲೇಬರ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಉದಾಹರಣೆಯಾಗಿ ಇವತ್ತು ಎಸ್ಟಿಮೇಟ್ ನೀವು ಕೇಳೋರು ಯಾರು ಅಂತಕ್ಕಂಥ ಉಡಾಪಿ ಉತ್ತರವನ್ನು ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರ ಏನು ಕೈವಾಡಿದೆ ಇದು ಸಮಗ್ರ ತನಿಖೆ ಆಗಬೇಕು ಮತ್ತು ಈ ಕಳಪೆ ಕಾಮಗಾರಿಯನ್ನು ಬಂದ್ ಮಾಡಿ ಶೀಘ್ರದಲ್ಲೇ ಉತ್ತಮ ಕಟ್ಟಡ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಸಂಘ ಕಲಬುರಗಿ. ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಬಡದಾಳ ಗ್ರಾಮದಲ್ಲಿ ಕಾಂಪೌಂಡ್ ಗೋಡೆ ಪಾಯವನ್ನು ಅಗಿದಿರ್ತಾರೆ. ಅಗಿದಿರ್ತಕ್ಕಂಥದ್ದು ಸ್ಕ್ವೇರ್ ಫೀಟ್ ಅದ, ಎಲ್ಲಿಂದ ತೋಯ್ಬೇಕು ಜಾಗ ಅಂತಕ್ಕಂಥ ಎಸ್ಟಿಮೇಟ್ ಕೂಡ ಇಲ್ಲ. ಯಾರು ಗುತ್ತಿಗೆದಾರು ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನಕ್ಕೂ ಕೂಡ ಇಲ್ಲ ಮತ್ತು ತಾಲೂಕು ಆಡಳಿತಕ್ಕೂ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ ಈ ಒಂದು ಬಡದಾಳ ಗ್ರಾಮದ ಮೈನಾರಿಟಿ ಆಫೀಸ್ ದಿಕ್ಕಿಲ್ಲದಂತಾಗಿದೆ. ಈ ಕಾಂಪೌಂಡ್ ಗೋಡೆ ಅಗದಿರ್ತಕ್ಕಂಥದ್ದು 1 ಫೂಟ್ ಅದ. ಆ 1 ಫೂಟದಲ್ಲಿ ಡಸ್ಟ್ ತಂದು ಹಾಕ್ಯಾರ. ಇವತ್ತು ಆ ಡಸ್ಟ್ ತಂದು ಪಾಯಕ್ಕೆ ಹಾಕಿ ಹುಳೋರಿದ್ರು. ನಾವು ಬಂದು ಇವತ್ತಿನ ದಿವಸ ಅದು ಹರ್ಕತ್ ಮಾಡಿ ಇದು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದು ಕೂಡಲೇ ಎಲ್ಲಿ ಎಸ್ಟಿಮೇಟ್ ಅದ, ಇದಕ್ಕೆ ಅಮೌಂಟ್ ಎಷ್ಟದ ಮತ್ತು ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಉತ್ತಮವಾದಂಥ ಕಟ್ಟಡ ನಿರ್ಮಾಣ ಮಾಡಬೇಕಂತೇಳಿ ನಮ್ಮ ಆಗ್ರಹ ಇರ್ತದೆ. ಮಹಾಂತೇಶ್ ಬಡದಾಳ, ಜಿಲ್ಲಾ ಸಂಚಾಲಕರು, ಕಲಬುರಗಿ.